ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಅಕ್ಟೋಬರ್ 31ರಂದು ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಚುಟುಕು ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಹಾಗೂ ಆಸಕ್ತಿಯನ್ನು ಬೆಳೆಸಲು ವಿವಿಧ ಶಾಲೆಗಳಲ್ಲಿ ಚುಟುಕು ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಿರಣ್ ಕುಮಾರ್ ಹೇಳಿದರು. ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಅಕ್ಟೋಬರ್ 31ರಂದು ಹೊಯ್ಸಳ ಕಾಲೇಜಿನಲ್ಲಿ ನಡೆಯಲಿರುವ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಹನಿಗವನ, ಕಂದ ಪದ್ಯ ಹಾಗೂ ಚುಟುಕು ಸಾಹಿತ್ಯದ ನಡುವೆ ಅದರದ್ದೇ ಆದ ಪ್ರಕಾರಗಳಿವೆ. ಕತೆ, ಕಾದಂಬರಿ, ಕವಿತೆ ಬರೆಯಲು ಸಾಕಷ್ಟು ಕಾಲಾವಧಿ ಸಿಗುತ್ತದೆ. ಆದರೆ ಚುಟುಕು ಶೀರ್ಷಿಕೆಯನ್ನು ನೀಡಿ ಆ ಕ್ಷಣದಲ್ಲೇ ಪ್ರಾಸದಾಯಿಕವಾಗಿ ಬರೆಯಬೇಕು. ಹೊಯ್ಸಳ ಕಾಲೇಜಿನಲ್ಲಿ 150ಕ್ಕೂ ಹೆಚ್ಚು ಮಕ್ಕಳಿದ್ದು ಅವರಿಗೆ ಚುಟುಕು ಸಾಹಿತ್ಯ ಬರೆಯುವ ಬಗ್ಗೆ ಅರಿವು ಮೂಡಿಸಿ ಕನಿಷ್ಠ 30 ಮಕ್ಕಳಾದರೂ ಸಾಹಿತ್ಯ ಪ್ರೇಮ ಬೆಳೆಸುವಂತೆ ಮಾಡಿದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ ಎಂದರು. ವಿದ್ಯಾರ್ಥಿ ಜೀವನದಿಂದಲೇ ಮಕ್ಕಳು ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸಾಹಿತಿಯಾಗಲು ಸಾಧ್ಯ. ಸಾಹಿತ್ಯವನ್ನು ಪ್ರವೃತ್ತಿಯಾಗಿ ಬೆಳೆಸಿಕೊಳ್ಳುವ ಮೂಲಕ ಆ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಹೊಯ್ಸಳ ಕಾಲೇಜಿನಲ್ಲಿ ಅಕ್ಟೋಬರ್ 31ರಂದು ಚುಟುಕು ಒಲವು ಬದುಕಿಗೆ ಚೆಲುವು ಶೀರ್ಷಿಕೆಯಡಿ ಚುಟುಕು ಕೌಸ್ತುಭ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಚುಟುಕು ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಆಗಮಿಸಬೇಕೆಂದು ಕೋರಿದರು. ಆ ರೀತಿಯಾಗಿ ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವೊಂದು ಚುಟುಕು ಕವಿಗೋಷ್ಠಿಯನ್ನ ಮಕ್ಕಳಿಂದ ವಾಚನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಒಂದು ಚುಟುಕು ಕವಿಗೋಷ್ಠಿ ಮತ್ತೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಮ್ಮ ಬೇಲೂರು ತಾಲೂಕಿನಲ್ಲಿರುವಂತಹ ಅನುದಾನಿತ ಪ್ರೌಢಶಾಲೆಯಾದಂತಹ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ದಿನಾಂಕ 31/10/2025 ಅಂದರೆ ಇದೇ ತಿಂಗಳ ಅಕ್ಟೋಬರ್ 31ನೇ ತಾರೀಕು ಶುಕ್ರವಾರದ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಸಹ ಸಹಕಾರವನ್ನು ನೀಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತೀರಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ದೇವರಾಜ್ ನಿಡಗೂರು, ಪ್ರಧಾನ ಕಾರ್ಯದರ್ಶಿ ಚಂದ್ರಕಿರಣ್ ಗುಜಾರ್, ನಿರ್ದೇಶಕ ಹಿರೇಕೋಲೆ ನಂಜುಂಡಯ್ಯ, ಮಾಧ್ಯಮ ಸಲಹೆಗಾರ ಎ ರಾಘವೇಂದ್ರ ಹೊಳ್ಳ ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.